ಇನ್ನು ಅದೇ ರೀತಿ HSR ಲೇಔಟ್ ಪೊಲೀಸ್ ಠಾಣೆಯವರು ಈ ಜ್ಯುವೆಲರಿ ಅಂಗಡಿಯಲ್ಲಿ ಈ ಕೆಲಸಕ್ಕಿರ್ತಕ್ಕಂಥ ಓರ್ವ ವ್ಯಕ್ತಿ ಆ ಜ್ಯುವೆಲರಿ ಅಂಗಡಿಯಿಂದಲೇ ಈ ಬೆಳ್ಳಿ ಪದಾರ್ಥಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದನ್ನು ಪತ್ತೆ ಹಚ್ಚಿದ್ದಾರೆ. ಇದು ಆಗಿರ್ತಕ್ಕಂಥದ್ದು ಮಾರ್ಚ್ ತಿಂಗಳಲ್ಲಿ. ಅವರು ಈ ಅಂಗಡಿಯವರು ಏನೋ ಒಂದೊಂದು ಸುಮಾರು 3-4 ವರ್ಷಗಳಿಂದ ಅಲ್ಲಿ ಕೆಲಸದಲ್ಲಿದ್ದು ನಂತರದಲ್ಲಿ ಅಂಗಡಿಯ ಚಿನ್ನಾಭರಣಗಳನ್ನು ಆಡಿಟ್ ಮಾಡಿದಾಗ ಇದು ಗಮನಕ್ಕೆ ಬಂದಿದ್ದು. ಅದರಂತೆ ಎಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸಗಾರರನ್ನು ಪರಿಶೀಲಿಸಿ ನೋಡಿದಾಗ ಈತ ಅದನ್ನು ಒಪ್ಪಿಕೊಂಡು ಆತನಿಂದ ಸುಮಾರು 3 kgಯಷ್ಟು ಬೆಳ್ಳಿಯ ವಸ್ತುಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಆರೋಪಿ ಏನಿದ್ದಾನೆ ಈತ ಬೇರೆ ಯಾವುದೇ ಪ್ರಕರಣಗಳು ಈತನ ಮೇಲೆ ಇಲ್ಲ. ಸುಮಾರು 3-4 ವರ್ಷಗಳಿಂದ ಅದೇ ಅಂಗಡಿಯಲ್ಲಿ ಆತ ಕೆಲಸ ಮಾಡ್ಕೊಂಡಿರ್ತಕ್ಕಂಥದ್ದು ಕಂಡು ಬಂದಿದೆ ಮತ್ತು ಅಲ್ಲಿ ಈ ರೀತಿ ತನ್ನ ಕೈಚಳಕವನ್ನು ತೋರಿಸಿರ್ತಕ್ಕಂಥದ್ದು. ಅದಕ್ಕೋಸ್ಕರವೇ ನಾವು ಅನೇಕ ಸಂದರ್ಭಗಳಲ್ಲಿ ಈ ಮನೆ ಅಥವಾ ಅಂಗಡಿಗಳಲ್ಲಿ ಅಥವಾ ಕಚೇರಿಗಳಲ್ಲಿ ಕೆಲಸಕ್ಕೆ ತಾವು ಏನು ಸಿಬ್ಬಂದಿಗಳನ್ನು ನೇಮಿಸಿಕೊಳ್ತಾರೆ ಅವರ ಪೂರ್ವಾಪರಗಳನ್ನು ಪರಿಶೀಲಿಸ್ತಕ್ಕಂಥದ್ದು, ತಿಳಿದುಕೊಳ್ತಕ್ಕಂಥದ್ದು, ಜೊತೆಗೆ ಅವರುಗಳ ಮೇಲೆ ಹಿಂದೆ ಏನಾದರೂ ಪ್ರಕರಣಗಳಿದ್ದಾವೆ ಅಥವಾ ಎಲ್ಲಿಯವರು ಏನು ಅನ್ನೋದನ್ನು ಸ್ವಲ್ಪ ಸಮಗ್ರವಾಗಿ ವಿಚಾರಣೆ ಮಾಡಿ ಅವರನ್ನು ಕೆಲಸಕ್ಕೆ ಇಟ್ಕೊಳ್ತಕ್ಕಂಥದ್ದು ಉತ್ತಮ ಅಂಥೇಳಿ ನಾವು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ತಮಗೆ ತಿಳಿಸಿದ್ದೇವೆ. ಅದನ್ನೇ ಮತ್ತೊಮ್ಮೆ ಈಗ ಒತ್ತಿ ಹೇಳ್ತಾ ಇದ್ದೇವೆ.